ಸೌತ್ ಇಂಡಿಯಾಕ್ಕೆ ಬಂದು ಆ ಇದಿಲ್ಲ, ಅದು ಸಿಎಚ್ಎನ್ ಗ್ಲೇಸಿಯರ್ ಆಥರೈಸ್ ಇಲ್ಲ ನಾರ್ತ್ ಅವ್ರಿಗೆ. ಯಾಕಂತ ಹೇಳಿದ್ರೆ ನಮ್ದು ಹೀಟ್ ಜಾಸ್ತಿ ಅಲ್ಲ, ಅದಕ್ಕೆ ಇದ್ದಿಲ್ಲ. ಅದಕ್ಕೆ ಇಂಡಿಯನ್ ಆರ್ಮಿಯಲ್ಲಿ ಫಸ್ಟ್ ನಮ್ಮ 3 ಮೆಡ್ರಾಸ್ನೇ ಸಕ್ಸಸ್ ಆಗುತ್ತಾ ಇಲ್ವಾ ಅಂತೇಳಿ ಗ್ಲೇಸಿಯರ್ಗೆ ಕಳಿಸಿರೋದು. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಎಕ್ಸ್ಪೀರಿಯನ್ಸ್ ಫಸ್ಟ್ ಯೂನಿಟ್. ಅಲ್ಲಿಂದ ನಾವು ಗ್ಲೇಸಿಯರ್ಗೆ ಹೋಗಿದ್ವಿ. ಗ್ಲೇಸಿಯರ್ಗೆ ಹೋಗ್ಬೇಕಾದ್ರೆ ಎಲ್ಲ ಮೆಡಿಕಲ್ ಚೆಕಪ್ ಇರುತ್ತೆ. ಅಲ್ಲಿ ಒಂದು ಹಲ್ಲು ಉಳಾದ್ರೂ ಇಲ್ಲ, ಫೈಲ್ಸ್ ಇದ್ದರೆ, ಯಾವುದೇ ಕಾಯಿಲೆ ಇದ್ದರೆ ಅಲ್ಲಿಗೆ ಹೋಗೋಂಗಿಲ್ಲ. ಓಕೆ. ಯಾಕಂತಂದರೆ -45-50 ಇರುತ್ತೆ. ಅವಾಗ ಅಲ್ಲಿದ್ದರೆ ಇಷ್ಟಪ್ಪ ಮಾಡಿಬಿಡುತ್ತೆ. ಇದು ಫೈಲ್ಸ್ ಇದ್ದರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ಯಾಕೆ ಹೇಳೋದಂತ ಹೇಳಿದ್ರೆ ಫುಲ್ ಫಿಟ್ನೆಸ್ ಆಗಿರೋರು ಮಾತ್ರ ಗ್ಲೇಸಿಯರ್ಗೆ ಹೋಗಲಿ. ಅದಿಲ್ಲ, ಒಂದು 10-15-50% ನಮ್ಮದು ಔಟ್ ಆಗಿದೆ. ಆಗ ಬೇರೆ ಯೂನಿಟಿಂದ ಸ್ವಲ್ಪ ಜನರನ್ನ ನಾವು ಲೋನ್ ಆಗಿ ತಗೊಳ್ತೀವಿ. ಬೇರೆ ಯೂನಿಟು ನಮ್ಮ ಮೆಡ್ರಾಸ್ ರೆಜಿಮೆಂಟಲ್ಲಿ 6 ಮೆಡ್ರಾಸ್ ಆಗಲಿ, 7 ಮೆಡ್ರಾಸ್, 9 ಮೆಡ್ರಾಸ್ ಆಗಲಿ ಇರುತ್ತೆ, ಅವರು ತಗೊಳ್ತೀವಿ ನಾವು. ಅಲ್ದ ಗ್ಲೇಸಿಯರ್ ಹೋಗ್ತೀವಿ ಫ್ಲೈಟಲ್ಲಿ. ಚಂಡೀಗಢದಿಂದ ಡೈರೆಕ್ಟಾಗಿ ಲೇಹ್ ಲಡಾಖ್.